ಎಲ್ಲ ಮಾಹಿತಿ ಕಲೆ ಹಾಕಿ ನಾನೊಂದು 8-10 ದಿವಸದಲ್ಲಿ ಮಾಹಿತಿ ಕೊಡ್ತೀನಿ. ಈಗ ನೋಡೋಣ, 1ನೇ ತಾರೀಕಿಂದ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ಅದೇ ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಡಿಯೋ ಹಾಕಿದ್ರೆ ರೇಟ್ ಯಾವ ಥರ ಇರ್ಬೋದು ಅಂತ, ಅದ್ರ ಬಗ್ಗೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಯೂಟ್ಯೂಬಲ್ಲಿ ಜಾಸ್ತಿ ಜನ ಕಮೆಂಟ್ ಮಾಡಿದ್ದಾರೆ. ಜನವರಿ ತಿಂಗಳಲ್ಲಿ ರೇಟ್ ಯಾವ ಥರ ಇರ್ಬೋದು ಅಂತ ಹೇಳ್ತೀನಿ. ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂದರೆ, ಜನವರಿ ತಿಂಗಳಲ್ಲಿ ಟೊಮೊಟೊ ರೇಟ್ ಎಷ್ಟು ಮಾತ್ರ ಇರುತ್ತೆ, ಕಡಿಮೆ ಆಗುತ್ತಾ ಇಲ್ಲ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದ್ರ ಬಗ್ಗೆ ನೀಟಾಗಿ KNN ಪ್ರಕಾಶ್ ಅವ್ರ ಹತ್ರ ಮಾತಾಡಿದ್ದೀವಿ. ಫುಲ್ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಹಾಗೆ ಸ್ವಲ್ಪ ತೆಲುಗಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ. ಯಾಕಂದರೆ ಕನ್ನಡ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೆ ತೆಲುಗಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ KNN ಪ್ರಕಾಶ್ ಅವ್ರ ಹತ್ರ ಮಾತಾಡೋಣ. ಹಾಯ್ ಅಣ್ಣ, ಯೂಟ್ಯೂಬ್ನಲ್ಲಿ ತುಂಬ ಜನ ರೈತರು ಕಮೆಂಟ್ ಮಾಡ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ ಯಾವ ಥರ ರೇಟ್ಗಳಿರ್ಬೋದು ಅಂತ. ಅದಕ್ಕಾಗಿ ನಿಮ್ಮ ಹತ್ರ ಮಾಹಿತಿ ಪಡೆಯಲು ಬಂದಿದ್ದೇನೆ. ಜನವರಿ ತಿಂಗಳಲ್ಲಿ ಒಂದಿನ ರೇಟು ಕಡಿಮೆ ಆಗುತ್ತೆ, ಇವಾಗ ಟೊಮೆಟೊ ಬರ್ತಾ ಇದೆಯಲ್ಲ, ಕಡಿಮೆ ಆಗುತ್ತೆ, ರೇಟ್ ಜಾಸ್ತಿ ಆಗ್ತೈತೆ, ಅದ್ರ ಬಗ್ಗೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಏನು ಇವತ್ತಿನ ದಿವಸ ಬಜಾರ್ ತುಂಬ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಅಂತ ರೈತರಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಕಾರಣ ಇಷ್ಟೇ, ಥಂಡಿ ಜಾಸ್ತಿ ಇರೋದ್ರಿಂದ ಒಂದು ದಿವಸ ಮಾಲ್ ಜಾಸ್ತಿ ಬರ್ತೈತೆ, ಒಂದು ದಿವಸ ಮಾಲ್ ಕಡಿಮೆ ಬರ್ತೈತೆ. ಹಿಂಗಾಗಿ ಜಾಸ್ತಿ ಬಂದಿದ್ದ ದಿವಸ ಒಂದು 10-20 ರೂಪಾಯಿ ಕಡಿಮೆ ಆಗುತ್ತೆ, ಕಡಿಮೆ ಬಂದಿದ್ದ ದಿವಸ ಒಂದು 10-20 ರೂಪಾಯಿ ಜಾಸ್ತಿ ಆಗುತ್ತೆ. ಜೊತೆಗೆ ಏನಾಗ್ತಾ ಇದೆ, ಹೊರಗಡೆ ಮಾಲ್ ಯಥೇಚ್ಛವಾಗಿರೋದ್ರಿಂದ ಎಲ್ಲ ಕಡೆ ಪಾರ್ಸಲ್ ನಿಲ್ಲಿಸಿದ್ದಾರೆ. ಈಗ ಬರೀ ತಮಿಳುನಾಡು, ಕೇರಳ ಎರಡರ ಮೇಲೆ ಡಿಪೆಂಡ್ ಆಗಿರೋದು. ಹಂಗಾಗಿ ಬಜಾರ್ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಮೊದಲು ನಾನು ಹೇಳಿಕೆ ಕೊಡಬೇಕಾದ್ರೆ ಡಿಸೆಂಬರಲ್ಲಿ 500 ರೂಪಾಯಿ ರೇಟ್ ಮಾರುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದೆ. ಇದೇನಾಗಿದೆ ಅಂತಂತಂದ್ರೆ, ಹೊರಗಡೆ ಟೊಮೆಟೊ ಯಥೇಚ್ಛವಾಗಿ ಬಂದಿರೋ ಕಾರಣಕ್ಕೆ ಆ ಮಾಲ್ ಬಂದು ಸ್ವಲ್ಪ ತಮಿಳುನಾಡು, ಈ ಕೇರಳ ಬರ್ತಾ ಇರೋದ್ರಿಂದ ಸ್ವಲ್ಪ ಏರುಪೇರು ಆಗಿದೆ. ಇಲ್ಲ ಅಂದಿದ್ರೆ ಡಿಸೆಂಬರಲ್ಲಿ 500 ರೂಪಾಯಿಗೆ ಡೌನ್ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿ ಇದ್ದಿದ್ದಕ್ಕೆ ನಾನು ಆ ಹೇಳಿಕೆ ಕೊಟ್ಟಿದ್ದೆ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ. ಅದೇ ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಡಿಯೋ ಹಾಕಿದ್ರೆ ರೇಟು ಯಾವ ಥರ ಇರ್ಬೋದು ಅಂತ, ಅದ್ರ ಬಗ್ಗೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಯೂಟ್ಯೂಬಲ್ಲಿ ಜಾಸ್ತಿ ಜನ ಕಮೆಂಟ್ ಮಾಡಿದ್ದಾರೆ. ಸಹಜವಾಗಿ ರೈತನಲ್ಲಿ ಗೊಂದಲ ಇರೋದು ಸಹಜನೇ. 500-600 ರೂಪಾಯಿ ಸೀಡ್ ಮಾರ್ತಾ ಇದೆ. ನಾಟಿನೂ ಇನ್ನೂ ಜಾಸ್ತಿ ಹೋಗುತ್ತೆ ಅಂತಾನೆ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದನ್ನ ಅಷ್ಟೊಂದು ನಿಖರವಾಗಿ ಯಾರು ಹೇಳಕ್ ಆಗೋದಿಲ್ಲ. ನಮ್ ಗೆಸ್ಸಿಂಗ್ ಎಲ್ಲಿ ಫೇಲ್ಯೂರ್ ಆಯ್ತು ಅಂತಂದ್ರೆ, ಛತ್ತೀಸ್ಗಢ ಮಾಲ್ ಸ್ವಲ್ಪ ಒಂದು 15 ದಿವಸ ಮುಂಚಿತವಾಗಿ ಬಂದಿದ್ದಕ್ಕೆ ಸ್ವಲ್ಪ ನಮ್ಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಹೇಳೋದು. ಜನವರಿ ತಿಂಗಳಲ್ಲಿ ರೇಟ್ ಯಾವ ತರ ಇರ್ಬೋದು ಅಂತ ಹೇಳ್ತೀನಿ. ಜನವರಿಯಲ್ಲಿ ಇದೇ ತರ ನಡೀಬಹುದು, ಮುಂದುವರಿಬಹುದು. 10 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಮಹಾರಾಷ್ಟ್ರ ಮಾಲ್ ಬರ್ತಾ ಇದೆ ಲೋಕಲ್ಗೆಲ್ಲ. ಅದು ಈಗ ಮೊದಲೆಲ್ಲ ಏನಾಗ್ತಾ ಇತ್ತು, ಕೇರಳ ತಮಿಳುನಾಡು ಹೋಗ್ತಾ ಇರಲಿಲ್ಲ. ಈಗ ನೇರವಾಗಿ ಅವ್ರು ಅಲ್ಲಿಗೆ ಲೋಡ್ ಮಾಡ್ತಾ ಇರೋದ್ರಿಂದ ಹಿಂಗೆ ಆಗತ್ತೆ ಅಂತ ಈ ಸದ್ಯದ ಮಟ್ಟದಲ್ಲಿ ಹೇಳಕ್ಕಾಗೋದಿಲ್ಲ. ಇನ್ನೂ ಒಂದು ವಾರ ಹೋಗ್ಲಿ, ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಜನವರಿ ತಿಂಗಳಲ್ಲಿ ನಾಟಿ ಮಾಡ್ಬೋದಾ? ಈಗ ಸದ್ಯಕ್ಕೆ ಅದರ ಮಾಹಿತಿ ಕೊಡಕ್ಕಾಗೋದಿಲ್ಲ. ಹೊರಗಡೆ ಯಾವ ತರ ಇದೆ ಅಂದ್ರೆ, ಯಥೇಚ್ಛವಾಗಿ ನೀರಿನ ಸಮಸ್ಯೆ ನಮ್ಮ ಕಡೆನೂ ಇದೆ, ಹೊರಗಡೆನೂ ಇದೆ. ರೈತನ ಯಾವ ತರ ಇದಾಗ್ತಾನೆ ಅಂತ ಹೇಳ್ಬಿಟ್ಟು ನಾವು ಈಗ ಕೊಡಕ್ಕಾಗೋದಿಲ್ಲ. ಎಲ್ಲ ಕಡೆ ಬೆಳೆಗಳಿರೋದ್ರಿಂದ ಅದನ್ನೆಲ್ಲ ಮಾಹಿತಿ ಕಲೆ ಹಾಕಿ ನಾನೊಂದು 8-10 ದಿವಸದಲ್ಲಿ ಮಾಹಿತಿ ಕೊಡ್ತೀನಿ. ಜನವರಿ ತಿಂಗಳಲ್ಲಿ ನಾಟಿ ಉಣ್ಬೋದಾ ಇಲ್ಲ ಸೀಡ್ಸ್ ಉಣ್ಬೋದಾ? ಅದು ರೈತನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ರೈತನ ನಾವು ನಾಟಿ ಉಣ್ಣು ಅಂದ್ರೆ ಸೀಡ್ ಉಣ್ತಾರೆ, ಸೀಡ್ ಉಣ್ಣ ನಾಟಿ ಉಣ್ತಾರೆ. ಯಾವ್ದು ರೇಟ್ ಬಂದ್ರೆ ಅದು ನಿಂಗೆ ಅನ್ಯಾಯ ಆಯ್ತು ಅಂತ ಹೇಳಿ ರೈತನ ಕಾಮೆಂಟ್ ಮಾಡೋದು ಸಹಜ. ಹಂಗಾಗಿ ಅದು ರೈತನ ಯಾವ್ದು ತೀರ್ಮಾನ ತಗೊಂತಾನೆ ಅದೇ ಸೂಕ್ತ. ನಮ್ಮ ಚಾನಲ್ ಹೊಸದಾಗಿ ಯಾರು ನೋಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಜನವರಿ ತಿಂಗಳಲ್ಲಿ ಒಂದು 600 ರೂಪಾಯಿ ಗಂಟ ರೇಟ್ ಹೋಗ್ಬೋದಾ? ಅದ್ರ ಬಗ್ಗೆ ಈಗ ನಿಖರವಾಗಿ ಹೇಳಕ್ಕಾಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇನ್ನ ಮಹಾರಾಷ್ಟ್ರ ಮಾಲು ಈಗ ಚಾಲು ಆಗ್ತಾ ಇದೆ. ಅದೇನಾಗತ್ತೆ ಅಂತ ತಿಳ್ಕೊಂಡು ಮಾಹಿತಿ ಕೊಡ್ತೀನಿ. ಈಗ ರೈತರು ಟೊಮಾಟೊ ಮಾರ್ಕೆಟ್ ತಗೊಂಬರೋ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇವತ್ತು ತರ್ತಾರ ರೈತನಿಗೆ ಹಬ್ಬ ಇರೋದ್ರಿಂದ ಪೊಂಗಲ್ ಹಬ್ಬದವರೆಗೂ ಸ್ವಲ್ಪ ಏರುಗತಿಯಲ್ಲೇ ಇರ್ತೈತೆ. ಒಂದ್ ದಿವಸ ಬೀಳ್ತೈತೆ, ಒಂದ್ ದಿವಸ ಎಕ್ಕತ್ತ. ಇದು ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಒಂದು 300-350 ರೂಪಾಯಿ ರೇಂಜ್ ನಡೀಬಹುದು. ನಾಟಿ ಸೀಡು ಇದೇ ರೇಂಜ್ ನಡೆಯುತ್ತೆ, 400-500 ರೇಂಜ್ ಅಲ್ಲಿ ನಡೆಯುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಲೋಕಲ್ ಸೀಡ್ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ನಮ್ಮ ಕುಣಗಲ್ ಏರಿಯಾದಾಗ್ಬೋದು ಅಥವಾ ನಮ್ಮ ಲೋಕಲ್ ಅಲ್ಲಿ ಆಗ್ಬೋದು, ಚೆನ್ನಾಗಿ ಬರ್ತಾ ಇದೆ. ಮಹಾರಾಷ್ಟ್ರ ಸೀಡ್ ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ನಮ್ದು ಸೀಡ್ ಒಂದು 500 ರೂಪಾಯಿ ರೇಂಜ್ ನಡೀಬಹುದು ಅಂತ ಹೇಳ್ಬೋದು.
ಯೂಟ್ಯೂಬ್ನಲ್ಲಿ ತುಂಬ ಜನ ರೈತರು ಯಾಕೆ ಲೈವ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನಮ್ಗೆ ಯಾವಾಗ ಲೈವ್ ಮಾಡೋಕ್ಕೆ ಅವಕಾಶ ಕೊಡ್ತೀರಾ? ಈಗ ನೋಡೋಣ, 1ನೇ ತಾರೀಕಿಂದ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ಅದರಿಂದ ವ್ಯಾಪಾರ ತೊಂದರೆ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ನಿಲ್ಲಿಸಿದ್ದೀವಿ. ಯಾಕಂದ್ರೆ ನಾವು ಸಂಘದಲ್ಲಿ ಒಂದು ಕಾರ್ಯಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾರೆ ಅನ್ನೋದು ಒಂದೇ ಒಂದು ಇದಕ್ಕೆ ನಿಲ್ಲಿಸಿದ್ದೀವಿ. ಅದನ್ನ ಈಗೆಲ್ಲ ಮಾಡ್ತಾ ಇದ್ದಾರೆ, ಮಾಹಿತಿ ಬರ್ತಾ ಇದನ್ನೆಲ್ಲ ಕಲಿಯಕ್ಕೆ 1ನೇ ತಾರೀಕಿಂದ ನಾನು ಅವಕಾಶ ಮಾಡಿಕೊಡ್ತೀನಿ. ಅಂದ್ರೆ ಎಲ್ಲ ಮಂಡ್ಯದಲ್ಲೂ ವಿಡಿಯೋ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಮಾತ್ರ ಯಾಕೆ? ಅವ್ರು ಜವಾಬ್ ಕೊಡ್ಬೋದು. ನಾನು ಒಂದು ಉನ್ನತ ಸ್ಥಾನದಲ್ಲಿರುವಾಗ ನಾನು ಜವಾಬ್ ಕೊಡಕ್ ಆಗೋದಿಲ್ಲ. ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತೇಳಿ ನಾವು ಇದು ಮಾಡ್ತಾ ಇರ್ತಾರೆ. ಅದು ಅವ್ರು ಮಾಡ್ತಾ ಇರೋದೆಲ್ಲ ಮಾಹಿತಿ ತಗೊಂಡು ನಮ್ಮ ಮುಂದೆ ನಿರ್ಧಾರ ತಗೊಂಡು. ಓಕೆ ಅಣ್ಣ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲ ರೈತರಿಗೂ ಹೊಸ ವರ್ಷ ಶುಭಾಶಯಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಒಳ್ಳೆ ಬೆಳೆ, ಮಳೆ, ಆರೋಗ್ಯ, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಸಿಗ್ಲಿ ಅಂತಕ್ಕಂಥದ್ದು ಹಾರೈಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ನೋಡಿದ ರೈತರೆ, ಇದು KN ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಏನು ಅನ್ಸಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತು ಇವಾಗ ತೆಲುಗಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರು ಹೇಳಿದ್ದನ್ನು. అందరికీ నమస్కారం. ఫార్మర్స్ కింగ్ యూట్యూబ్ ఛానల్కి అందరికీ స్వాగతం. ఈరోజు కోలార్ టమాటా మార్కెట్ జనవరి నెలలో ఏం రేట్లు పోతాయని ఒక సన్నగా ఇన్ఫర్మేషన్ ఇచ్చినాము. ఫుల్ వీడియో చూడండి. మీకు వీడియో ఇష్టమైతే ఒక లైక్ కొట్టండి. అందరూ సబ్స్క్రైబ్ చేసుకోండి, వీడియో చూడండి. ఇప్పుడు KN ప్రకాష్ వాళ్ళు చెప్పింది ఏమంటే, జనవరి నెలలో ఒక 400 రూపాయలు ఇంకా 600-700 రూపాయలు అంట రేట్లు పోతాయి అని చెప్తా ఉన్నారు. అవుట్ ఆఫ్ సైడ్ టమాటాలు చాలా ఉన్నాయంట. అవేమో తక్కువ అయితే ఒక 600 గంట రేట్లు చూడొచ్చు. దానికి ఇంకా మేము తక్కువ వేయలేదు, అవే రేట్లే పోతూ ఉంటాయంట. దీనికి జనవరి నెలలో అట్లా ఇట్లా ఒక 500 గంట ఉంటుందని KN ప్రకాష్ వాళ్ళు చెప్తా ఉన్నారు. చూడాలా ఏమవుతుందని. వీడియో లైక్ కొట్టండి, ప్లీజ్ సబ్స్క్రైబ్ చేసుకోండి. జనవరి నెలలో ಯಾವ టమాటా పుడిస్తే బెటర్ అని అడుగుతుంది, కానీ వాళ్ళు ఇంకా అంతేం చెప్పకయ్యలేదు. వాళ్ళ రైతులకి ಯಾವ ఇష్టమైతే అది పూడొచ్చు అని చెప్తా ఉన్నారు. మళ్ళా డిసెంబర్ నెలలో ఒక వీడియో అప్లోడ్ చేయండి. దాన్ని అందరూ కొందరంతా ఫేక్ అని కామెంట్ చేసినారు. కరెక్ట్ చెప్పేదానికి అదేమి జ్యోతిష్మా కాదు కదా, ఒక గెస్గా చెప్పినారు వాళ్ళు, అది ఉల్టా అయిందంతే. అవుట్ ఆఫ్ సైడ్ టమాటాలు అంతా చాలా ఉన్నాయి. దానికోసము ఈ డిసెంబర్ నెలలో అంతగా టమాటా రేట్లు ఏమో చాలా కాలేదు. సీడ్స్ పోతా ఉంది 400 రూపాయలు 500 గంట పోతా ఉంది. నాటి ಸ್ವಲ್ಪ డౌన్ అయిందంతే, సీడ్స్ పోతానే ఉంది. నాటి ಸ್ವಲ್ಪ కొంత డౌన్ అయిందంతే. మళ్ళా వానలు ఏమైనా చాలా పడితే తిరిగి రేట్లు ఎక్కువ కావచ్చు. ఒక 500 ఇంకా 800 గంట ఎక్కచ్చు రేట్లు. అంత ఇడిస్తే చాలా పోయలేదు. చూడాలి ఏమవుతుంది మార్కెట్, కోలార్ మార్కెట్ ఎలా. ఇంకా మీకు ఈ వీడియో ఏమనిపించాను ప్లీజ్ కామెంట్ చేయండి. అట్లే అందరూ ఒక లైక్ కొట్టండి. ఈ వీడియో ఏమనిపించాను ప్లీజ్ కామెంట్ చేయండి. ఓకే ఫ్రెండ్స్, బాయ్. నెక్స్ట్ వీడియో సిగనా.